ನಿನ್ನೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಸಮಿತಿಯಿಂದ ನಿರ್ಣಯ ಮಾಡಿದ್ದಾರೆ ಅವರು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಬ್ಬರು ಮೆಂಬರು. ಅದ್ಯಾವುದೋ ಬೇರೆ ರಾಜ್ಯದವರು ಅದಕ್ಕೆ ಅಧ್ಯಕ್ಷರಿದ್ದಾರೆ. ಅವರು ಈ ರಾಹುಲ್ ಗಾಂಧಿಗೆ ಒಂದು ಬಿರುದು ಕೊಟ್ಬಿಟ್ಟಿದ್ದಾರೆ. ಅವರು ನ್ಯಾಯ ಯೋಧ ಅಂತೆ, ನ್ಯಾಯ ಯೋಧ ಅಂತ ರಾಹುಲ್ ಗಾಂಧಿ. ನನಗೆ ಗೊತ್ತಾಗಲ್ಲಪ್ಪ ಯಾವ ರೀತಿ ನ್ಯಾಯ ಯೋಧ ನೀವು ಅಂತಂತೇಳಿ. ನೀವು ನಾನು ಕಾಂಗ್ರೆಸ್ಸಲ್ಲಿ ಇದ್ದವನೇ, ಭಾಳ ಸರಿ ಪ್ರೊಟೆಸ್ಟ್ ಮಾಡಿದ್ದೀನಿ ಬೇರೆ ಬೇರೆ ವಿಚಾರಗಳು. ಕಾಂಗ್ರೆಸ್ಸಲ್ಲಿದ್ದೇ ಪ್ರೊಟೆಸ್ಟ್ ಮಾಡಿದ್ದೀನಿ. ಅಲ್ಲ ರೀ ಸ್ವಾಮಿ, ನೀವು ಹಿಂದುಳಿದ ವರ್ಗಗಳಿಗೆ ಎಷ್ಟು ವಿರೋಧಿಗಳಂದರೆ, ಸಿದ್ದರಾಮಯ್ಯ ನಾನು ಅಹಿಂದ ಹಿಂದುಳಿದ ವರ್ಗದ ಚಾಂಪಿಯನ್ ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಿರ್ತೀರ. ನಾನು ದೇವರಾಜರ್ಸ್ಗಿಂತ ಸಮ ಅದು ಇದು ಅಂತ. 1956ನೇ ಇಸ್ವಿನಲ್ಲಿ ಕಾಕಾ ಕಾಲೇಕರ್ ಆ ವರದಿಯನ್ನು ಧಿಕ್ಕರಿಸಿದವರು ಯಾರು? ನೆಹರು. ಮಾಡಲೇ ಇಲ್ಲ ನೆಹರು. ಮಹಾರಾಜರು ಒಂದು ಮಾಡಿದರು. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 1956ನೇ ಇಸ್ವಿಯಲ್ಲಿ ಕಾಕಾ ಕಾಲೇಕರ್ ವರದಿಯನ್ನು ಮಾಡಲಿಲ್ಲ, ಧಿಕ್ಕರಿಸಿದ್ರು. ಅದಾಗಿ 22 ವರ್ಷಗಳಾದರೂ ಕೂಡ ಮತ್ತೆ ಎರಡನೇ ಸಮಿತಿಯನ್ನು ಮಾಡಬೇಕಾಗಿತ್ತು. ಅದಾಗಲಿಲ್ಲಪ್ಪ, ಈಗಾರು ಮಾಡಿ ನೀವು ಅಂತಂತೇಳಿ ಮಾಡಲೇ ಇಲ್ಲ. ಅವರು ಮಾಡಿದವರು ಯಾರು? ಆಮೇಲೆ ಬಂದು 1979ನೇ ಇಸ್ವಿಲಿ ಮೊರಾರ್ಜಿ ಭಾಯ್ ಜನತಾ ಪಾರ್ಟಿ 1979 ಜನವರಿ ಅವರು ಮಾಡಿದ್ರು. ಯಾವುದನ್ನ? BC ಮಂಡಲ್ ಆಯೋಗ ಮಾಡಿದ್ರು. ಆ BC ಮಂಡಲ್ ಆಯೋಗನೂ ಕೂಡ 80-84ರಲ್ಲಿ ಬಂದಂಥ ಕಾಂಗ್ರೆಸ್ ಸರ್ಕಾರ ರಾಜೀವ್ ಗಾಂಧಿಯವರ ನಾಯಕತ್ವದಲ್ಲಿ ಅದನ್ನು ಧಿಕ್ಕರಿಸ್ತು. ಅವರು ಮಾಡಲಿಲ್ಲ. ಆದರೆ ನಂತರ 1990ರಲ್ಲಿ ನ್ಯಾಷನಲ್ ಫ್ರಂಟ್ ವಿ ಪಿ ಸಿಂಗ್ ಅದನ್ನು ಎಫೆಕ್ಟಿಗೆ ಕೊಟ್ಟರು ಮಂಡಲ್ ವರದಿಯನ್ನು. BP ಮಂಡಲ್, ಬುದ್ಧಪ್ರಿಯಾ ಮಂಡಲ್ ಅವನ ಹೆಸರು, ಬುದ್ಧಪ್ರಿಯಾ ಮಂಡಲ್ ಅಂಥೇಳಿ ಅದನ್ನು ನ್ಯಾಷನಲ್ ಫ್ರಂಟ್ನವರು ಅದನ್ನು ಕೊಟ್ಟರು. ಇವತ್ತು ನಾವು ಮಂಡಲ್ ವರದಿನ ನಾವು ಅನುಷ್ಠಾನದಲ್ಲಿದ್ದೀವಿ. ಇಲ್ಲಿ ಒಕ್ಕಲಿಗರು ಲಿಂಗಾಯತರೆಲ್ಲ ಎಲ್ಲಿದ್ದೀರಾ ನೀವು? ಸೆಂಟ್ರಲ್ ಗೌರ್ಮೆಂಟ್ಲಿ ಮಂಡಲ್ ವರದಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿದ್ದೀರಾ. ಕೆಲವರೆಲ್ಲ ತಗೋತಾ ಇಲ್ವೇ ಸೌಲಭ್ಯಗಳನ್ನ? ಅದರಿಂದ ಯೂನಿಯನ್ ಗೌರ್ಮೆಂಟ್ IAS IPS ಇರಲಿಲ್ಲ, ತಗೋತಾ ಇಲ್ವೇ? ಸೊ ಆದ್ದರಿಂದ ಕಾಂಗ್ರೆಸ್ ಎಂದೂ ಕೂಡ ಹಿಂದುಳಿದ ವರ್ಗದ ಯಾವುದೇ ಆಯೋಗಗಳ ಪರವಾಗಿ ನಿಲ್ಲಲಿಲ್ಲ. ಧಿಕ್ಕಾರ ಮಾಡ್ತಲೇ ಬಂದರು. ಹಾಗಾಗಿ ಸೊ ಅದು ಇಂದಿರಾ ಸಹಾನಿ ಭಾರತ ಒಕ್ಕೂಟ ಅಲ್ಲಿ ತನಕ ಬಂದು ನಿಂತ್ಕೊಂಡಿದ್ವಿ. ನೋಡೋಣ ಏನೇನಾಗ್ತದೆ. ಆಮೇಲೆ ಇಲ್ಲೇನಾಗಿದೆ ಅಂತಂದರೆ, ನಮ್ಮ ಸಿದ್ದರಾಮಯ್ಯನವರು ನಾನು ಹಿಂದುಳಿದ ವರ್ಗದ ಚಾಂಪಿಯನ್, ಅಹಿಂದ ಚಾಂಪಿಯನ್. ಅಹಿಂದ ಯಾರಪ್ಪ ಮಾಡಿದ್ದು? ನೀನಾ? ಅಹಿಂದ ಮಾಡಿದವರು ನಮ್ಮ ಪತ್ರಿಕಾಕರ್ತೆಲ್ಲ ದ್ವಾರಕೆ ಎಂಥದ್ದು ದ್ವಾರಕಾನಾಥ್. ಅದಕ್ಕೆ ಪುಷ್ಟಿ ಕೊಟ್ಟಂಥವರು RL ಜಾಲಪ್ಪ. ಫಸ್ಟ್ ಸಭೆ ಆಗಿದ್ದು ಕೋಲಾರದಲ್ಲಿ. ನಾನು ಕೂಡ ಹೋಗಿದ್ದೆ ಅವಾಗ. ಧರ್ಮ್ ಸಿಂಗ್ ಬಂದಿದ್ರು ಅವಾಗ. ಅಲ್ಲೇನು ಮಾಡಿದ್ರು, ರಾತ್ರಿ ಸಿದ್ದರಾಮಯ್ಯನ ಗ್ಯಾಂಗು ಈ ಜಾಲಪ್ಪಂದೆಲ್ಲ ಕಿತ್ತಾಕ್ಬಿಟ್ಟು ಇವ್ರ ಫೋಟೋ ಹಾಕ್ಬಿಟ್ಟಿದ್ರು. ದೊಡ್ಡ ಗಲಾಟೆ ಆಯಿತು. ನಿಮ್ದಿಷ್ಟೇ, ಯಾರೋ ಮಾಡಿದ್ದಕ್ಕೆ ನಾನು ಮಾಡಿದೆ ಅಂತ ಹೋಗೋದೆ ಸಿದ್ದರಾಮಯ್ಯನವರ ಇದು ಚಟ. ಅದು ತನಗೇನು ಮಾಡೋಕ್ಕೆ ದೇವ. ಆಮೇಲೆ ನೀವು ನಾನು ಅರಸು ಯಾರ್ರೀ? ನೀನು ಒಂದು ಸಾರಿನಾದರೂ ಅರಸು ಹೆಸರು ಹೇಳ್ತೀಯಪ್ಪ.
ನಿಜವಾದ ಹಿಂದುಳಿದ ವರ್ಗದ ನಾಯಕ ಯಾರು ಅಂದರೆ, ಬಡವರ ನಾಯಕ ಯಾರು ಅಂತ ಅಂದರೆ, ದುರ್ಬಲ ವರ್ಗದ ನಾಯಕ ಯಾರು ಅಂತ ಅಂದರೆ ಅದು ದೇವರಾಜ್ ಅರಸ್. ದೇವರಾಜ್ ಅರಸ್. ಅನ್ನಭಾಗ್ಯ ಯಾವರಪ್ಪ ಅನ್ನಭಾಗ್ಯ? 21 ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟನಲ್ರಿ ದೇವರಾಜ್ ಅರಸ್. ಹಾಂ, ಏನಪ್ಪ ತೂ. ಹಾಗಾಗಿ ಇದೇನೋ ಒಂಥರ. ಆಮೇಲೆ ಈ ನಾಳೆ ಬರ್ತಾವ್ರಿ ಸಿದ್ದರಾಮಯ್ಯ. ಪಾಪ ನಮ್ಮ ಇವರು ನಿನ್ನೆ ದಿವಸ ಎಲ್ಲ ತಮ್ಮ ಜೊತೆಗೆ ಮಾತಾಡಿದ್ದಾರೆ. ನಾವು ಮಾತಾಡಿದ್ದಾರೆ. ಅದರಿಂದ ರಾಹುಲ್ ಗಾಂಧಿಗೆ ಎಂಥದೋ ಯೋಧ ರಾಹುಲ್ಗೆ ಅಭಿನಂದಲ್ಲ. ಏನು ರೀ ಸಿದ್ದರಾಮಯ್ಯ ಕೊಟ್ಟಿರೋವಂಥದ್ದು ಅದನ್ನ, ಅಯ್ಯೋ ಎಲ್ಲರೂ ಉಂಟಾ ನೋಡಿ ಎಷ್ಟು ಥರ ನ್ಯಾಯಯೋಧ ರಾಹುಲ್ ಗಾಂಧಿಯವರ ಧೀರ, ನಿರ್ಭಯ ಹಾಗೂ ಅಚಲ ನಾಯಕತ್ವ ಸಮಾನ ಸಮಾಜಕ್ಕೆ ಕಾರಣರಾಗಿರುವ ಸಾಮಾಜಿಕ ಸಬಲೀಕರಣಕ್ಕೆ ಸಂವಿಧಾನಕ್ಕೆ ಸಾಧಿಸುವ ಗುರಿ ಹೊಂದಲಾಗಿದೆ. ಎಲ್ಲಿದೆ ಸಿದ್ದರಾಮಯ್ಯ? ಏನಾಗ್ತಾಯಿದೆ ಅಂತಂದರೆ ಹೋಗಿ ತೆಗಿತಾರೆ ಅಂತ ಗೊತ್ತಾಗೋಗಿದೆ. ಸುಮ್ಮನೆ ಇವನೇ ತಿರುಗ್ತಾವ್ರೆ ಸಿದ್ದರಾಮಯ್ಯನೇ, ನಾನೇ ಸಿದ್ದರಾಮಯ್ಯಗೆ ಈಗ ಗೊತ್ತಾಗಿ ಚಮಚಾಗಿರಿ, ರಾಹುಲ್ ಗಾಂಧಿಗೆ ಚಮಚಾಗಿರಿ ಮಾಡ್ತಾವ್ರು ಸಿದ್ದರಾಮಯ್ಯ. ನಾಚಿಕೆ ಕತೆ ಹೇಳ್ತಾರೆ. ಧೀರ ಶೂರ, ನಾನು ಹಾಗೆ ಹೀಗೆ ಏನೇನೋ ಬಾಯಿಗೆ ಬಂದ ಹೊಡ್ಕೊತೀಯಲ್ಲಪ್ಪ. ಅವರೂ ನ್ಯಾಯಯೋಧ ಅಲ್ಲ, ರಾಹುಲ್ ನೀವು ನ್ಯಾಯಯೋಧ ಅಲ್ಲ. ಯಾರಿಗೆ ನ್ಯಾಯ ಕೊಟ್ಟಿದ್ದೀರಿ ನೀವು? ಹಿಂದುಳಿದ ವರ್ಗದ ಇದು ಅಂತಂತ ಯಾರಿಗೆ ನ್ಯಾಯ ಕೊಟ್ಟಿದ್ದೀರಿ? ಯಾರಿಗೆ ಎಷ್ಟೋ ನಮ್ಮ ಕೆಲವು ಸಮಾಜಗಳು ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಅಂತಾರಲ್ಲ ನೀವು, ಒಂದು 5-6 ಜಾತಿ ಬಿಟ್ಟು ಬೇರೆ ಹೆಸರು ಹೇಳಿಸಿ ಅವನ ಹತ್ರ. ಕುರುಬರು, ಆಮೇಲಿಂದ ಕುಂಬಾರರು, ಉಪ್ಪಾರರು, ಒಂದು 7-8 ಹೆಸರು ಹೇಳ್ತಾನೆ ಅಷ್ಟೆ. ಅದ್ರ ಕೆಳಗೆ ಹೇಳಿಸಿ ಯಾವ್ದಾದ್ರು ಸಂಪರ್ಕನೇ ಇಲ್ವಲ್ರಿ ಇವ್ರಿಗೆ. ಸಿದ್ದರಾಮಯ್ಯನಿಗೆ ಅದ್ರ ಕೆಳಗಡೆ ಇರೋ ಜಾತಿಗಳ ಸಂಪರ್ಕವೂ ಇಲ್ಲ, ಅವ್ರ ಹೆಸರು ಕೂಡ ಗೊತ್ತಿಲ್ಲ. ಹೋಲಿಯಪ್ಪ, ನಾನು ದೊಡ್ಡ ಹಿಂದುಳಿದ ವರ್ಗದ ಧೀರ ಸೂರ ಹಿಂದ ಅಂತೀಯಲ್ಲ. ಈ ಮೊನ್ನೆ 4 MLCಗಳನ್ನು ಕ್ಲಿಯರ್ ಮಾಡಿದ್ರಿ. ಯಾರಿಗೆ ಮಾಡಿದಿರಿ? ಯಾವ್ಯಾವ ಜಾತಿ ಮಾಡಿದ್ದೀರಿ? ರಮೇಶ್ ಬಾಬು ಕಮ್ಮ, ಇಟ್ಸ್ ಎ ಫ್ಯೂಡಲ್ ಕಾಸ್ಟ್, ಕಮ್ಮ. ರಮೇಶ್ ಬಾಬು. ಅಮೀನ್ ಮಟ್ಟು ಈಡಿಗ ನಿಮ್ಮ ಖಾಸಾ ಬಂಟ, ನಿಮ್ಮ ಪರವಾಗಿ ಬರೀತಾನೆ ಅಷ್ಟೇ, ಇನ್ನೇನಿಲ್ಲ ಅದಕ್ಕೆ. ಆಮೇಲೆ ಇನ್ನೊಂದು ಲೇಡಿ ಯಾರು, ನಮ್ಮ ಬೇಗಾನೆ ರಾಮಯ್ಯ ಅಂತಿದ್ರು ಗುಂಡ್ರಾಯರ ಕಾಲದಲ್ಲಿ, RDP, ಅವ್ರ ಮಗಳು. ಒಕ್ಕಲಿಗರು, ಚಿಕ್ಕಮಗಳೂರಿನ ಒಕ್ಕಲಿಗರು. ಒಂದು ಒಕ್ಕಲಿಗರು, ಒಂದು SC. ಯಾವುದಾದ್ರು ತಳ ಸಮುದಾಯ ಯಾವುದಾದ್ರೂ ಮಾಡಿದ್ದೀರೇನ್ರಿ? ಅದಕ್ಕಿಂತ ಕೆಳಗಿರೋ ಅಂಥ ಸಮುದಾಯಗಳನ್ನ ಯಾರನ್ನಾದರೂ ನೀವು ಮಾಡಿದ್ದೀರೇನ್ರಿ? ಇದೆಲ್ಲ ಬರದೆ 1-2 ಹೆಸರು BJPಯವರು ಎಷ್ಟು ಚೆನ್ನಾಗಿ ಮಾಡಿದ್ರು ಇವರು ಕತೆ. ರಾಮ ಒಬ್ಬ ರಾಜ್ಯಸಭಾ ಮೆಂಬರ್ ಮಾಡಿದರು ಒಬ್ಬರನ್ನು. ಹೆಸರು ಯಾರಪ್ಪ? BJPಯವರು ಒಬ್ಬರು MLC ಮಾಡಿದ್ರು ನಮ್ಮ ಜೊತೆಲಿ. ಇದೆ ಸಿದ್ದಿ ಸಮಾಜದವರು ದಮನಿತ ಹಿಂದುಳಿದವರು. ಇವರೆಲ್ಲ ಹಿಂದುಳಿದವರಲ್ಲಿ ದಮನಿತರಿವರು. ಇವರೆಲ್ಲ ಗೊತ್ತೇನ್ರಿ? ಸಿದ್ದರಾಮಯ್ಯ ಜಾತಿ ಎಲ್ಲ ಸುಮ್ಮನೆ ಬರೀ ಬುಡ್ಬುಡ್ಕೆ ಮಾತಾಡ್ತಿರಲ್ಲ ನೀವು, ಗೊತ್ತೇನ್ರಿ? ಸಿದ್ದಿ MLC. ಆಮೇಲೆ ಶಾಂತಾರಾಮ್ ಸಿದ್ದಿ ಅಂತ ಅವ್ರ ಹೆಸರು. ಇನ್ನೊಬ್ಬರು ಅಶೋಕ್ ಗಸ್ತಿ, ರಾಜ್ಯಸಭಾ, ತೀರ್ಕೊಂಬಿಟ್ರು ಏನೋ ಗೊತ್ತಾಗಲ್ಲ ಅವರು. ಏನಪ್ಪ ಕೋವಿಡ್ನಲ್ಲಿ ಸತ್ತೋಗ್ಬಿಟ್ರು ಅವರು. BJPನ ನೀವು ಜಾತಿವಾದಿಗಳು ಅಂತೀಯಲ್ಲಪ್ಪ, ಏನು ಮಾಡಿದ್ದಾರೆ ಅವರು? ನೋಡ್ಬೇಕ್ರಿ ಮಾತಾಡೋಕ್ಕೆ ಮುಂಚೆ. ಏನೇನೋ ಬಾಯಿಗೆ ಬಂದಿದ್ದು ಬಾಯಿಗೆ